ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಆಟೋ ಚಾಲಕರಿಗೆ ಶಾಕ್. ಇದು ಬಳ್ಳಾರಿಯಲ್ಲಿ 1 ಲೀಟರ್ LPG ಗ್ಯಾಸ್ ದರ ಮತ್ತೆ ಏರಿಕೆಯಾಗಿದೆ. ಅದು 105 ರೂಪಾಯಿಯನ್ನ ಏರಿಕೆ ಮಾಡುವ ಮುಖಾಂತರವಾಗಿ ಆಟೋ ಚಾಲಕರಿಗೆ ಶಾಕ್ ನೀಡಲಾಗಿದೆ. ಗ್ಯಾಸ್ ಬರ ಒಂದು ಕಡೆ, ದಿನದಿಂದ ಮತ್ತೆ ದರ ಏರಿಕೆ. ಯುದ್ಧಕ್ಕೂ ಮುನ್ನ 58 ರಿಂದ 62 ರೂಪಾಯಿ ಇದ್ದಂತಹ ದರ ಕಳೆದ ಒಂದು ತಿಂಗಳ ಅವಧಿಯಲ್ಲಿ 45 ರೂಪಾಯಿಗೆ ಏರಿಕೆಯಾಗಿದೆ. ಆಟೋ ದರ ಏರಿಕೆಯಿಂದ ಪ್ರಯಾಣಿಕರು ದೂರವಾಗಿದ್ದಾರೆ. ಈಗ 10 ರೂಪಾಯಿ ದರ ಏರಿಕೆ ಮಾಡಿದ್ದಕ್ಕೆ ಜಗಳ ಮಾಡಲಾಗಿದೆ. ದರ ಏರಿಕೆಯ ನಡುವೆಯೂ ಕೂಡ ಸದ್ಯಕ್ಕೆ ಕೆಲಸ ಮಾಡ್ತಾ ಇವೆ ಆಟೋಗಳು. ಸಮರ್ಪಕವಾಗಿ LPG ಗ್ಯಾಸ್ ಸಿಗ್ತಾ ಇಲ್ಲ. ಬಳ್ಳಾರಿಯಲ್ಲಿರುವಂತಹ 7 LPG ಬಂಕ್ಗಳ ಪೈಕಿ ಒಂದರಲ್ಲಿ ಮಾತ್ರ LPG ಸಿಗ್ತಾ ಇದೆ. ಅದು ಒಬ್ಬರಿಗೆ 630 ರೂಪಾಯಿಯಷ್ಟು ಮಾತ್ರ LPG ಹಾಕಲಾಗ್ತಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರತಕ್ಕಂಥ ಯುದ್ಧ ಆ ದೇಶಗಳಲ್ಲಿ ಎಷ್ಟು ಸಮಸ್ಯೆಯನ್ನ ತಂದೊಡ್ಡುತ್ತಿದೆ, ಎಷ್ಟು ಜನರು ಪರದಾಡ್ತಾ ಇದ್ದಾರೆ, ಅಷ್ಟೇ ಸಮಸ್ಯೆಯನ್ನ ಭಾರತದಲ್ಲೂ ಕೂಡ ಉಂಟು ಮಾಡಿದೆ. ಈ ದೃಶ್ಯದಲ್ಲಿ ನೋಡಬಹುದು, ನಿಜಕ್ಕೂ ಈ ಒಂದು ಯುದ್ಧದ ಪರಿಣಾಮವಾಗಿ ರಾಜ್ಯ ಅಥವಾ ದೇಶದಲ್ಲಿರ್ತಕ್ಕಂಥ ಆಟೋ ಚಾಲಕರು ಸಂಪೂರ್ಣವಾಗಿ ಹರಸಾಹಸವನ್ನ ಪಡ್ತಾ ಇದ್ದಾರೆ, ಸಂಕಷ್ಟವನ್ನ ಎದುರಿಸ್ತಾ ಇರತಕ್ಕಂಥದ್ದು. ಕಿಲೋಮೀಟರ್ ಗಟ್ಟಲೆ ಗ್ಯಾಸ್ಗಾಗಿ ಸರದಿ ಸಾಲಿನಲ್ಲಿ ನಿಂತು ಆ ಒಂದು ಕಷ್ಟವನ್ನು ಪಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಇದು ಬಳ್ಳಾರಿಯ MG ರಸ್ತೆಯಲ್ಲಿರ್ತಕ್ಕಂಥ ಒಂದು ಆಟೋ ಗ್ಯಾಸ್ನ ಮುಂಭಾಗ ಇರತಕ್ಕಂಥ ದೃಶ್ಯ. ಅಂದರೆ ಕೇವಲ ಒಂದು ದಿನ ಅಲ್ಲ, ಕಳೆದ 15 ದಿನದಿಂದ ಇದೇ ರೀತಿಯಾದ ಸನ್ನಿವೇಶ ನಿರ್ಮಾಣವಾಗಿದೆ. ಯಾಕಾಗಿ ಅಂದರೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಎಲ್ಲೂ ಕೂಡ ಈಗ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಬಳ್ಳಾರಿಯಲ್ಲಿ ಇರ್ತಕ್ಕಂಥ 7 ಆಟೋ ಗ್ಯಾಸ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆಟೋ ಗ್ಯಾಸ್ನ ಬೆಲೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು, LPGಯ ಬೆಲೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ 58 ರಿಂದ 60 ರೂಪಾಯಿ LPGಯ ಬೆಲೆ ಇತ್ತು. ಆದರೆ ಈಗ 105ಕ್ಕೆ ತಲುಪಿರ್ತಕ್ಕಂಥದ್ದು, ಅಂದರೆ ಸುಮಾರು 45 ರೂಪಾಯಿಯಷ್ಟು ಏರಿಕೆ ಆಗಿದೆ. ಹೀಗಾಗಿ ಆಟೋ ಡ್ರೈವರ್ಗಳು ಸಾಕಷ್ಟು ಪರದಾಟವನ್ನು ಪಡುವಂಥ ಸನ್ನಿವೇಶ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಈಗ ಆಟೋ ದರವನ್ನು ಏರಿಕೆ ಮಾಡಿದರೂ ಕೂಡ ಅಷ್ಟಾಗಿ ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಪರದಾಡ್ತಕ್ಕಂಥ ಸನ್ನಿವೇಶ ಇಲ್ಲಿ ನಿರ್ಮಾಣವಾಗಿದೆ. ಕಳೆದ 15 ದಿನಗಳಲ್ಲಿ ಇಷ್ಟು ಮಟ್ಟದ ರೇಟ್ ಹೆಚ್ಚಳ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ. ನನ್ನ ಜೊತೆ ಈಗ ಆಟೋ ಡ್ರೈವರ್ಗಳಿದ್ದಾರೆ, ಅವ್ರು ಮಾತನಾಡ್ತೀನಿ. ಅಣ್ಣ, ಈಗ ಯುದ್ಧ ಆರಂಭಕ್ಕಿಂತ ಮುಂಚೆ 58 ರಿಂದ 60 ರೂಪಾಯಿ ಇತ್ತು, ಈಗ 105 ರೂಪಾಯಿ ಆಗಿದೆ. ನಿಮ್ಗೆ ವರ್ಕೌಟ್ ಆಗ್ತಿದೆನಾ? ಆಗ್ತಾ ಇಲ್ಲ ಸರ್. ಮತ್ತೆ ಉಪವಾಸ ಇರಬೇಕಾಗ್ತದೆ, ಮನೆಗೆ ಆದಷ್ಟು ಹಾಲು ಅಂತ ಹಂಗೆ ಬರ್ತಾ ಇದ್ದೀವಿ. ಇನ್ನು ಏನು ಮಾಡೋಕೆ, ಮನೆಗೆ ಕುಂತ್ಕೊಂಡ್ರೆ ಅದು ಇಲ್ಲ. ನಮ್ಮ ಮನೆ ಬಾಡಿಗೆ ಹೆಂಗೆ ಕಟ್ಟಬೇಕು, ಹುಡುಗರು ಫೀಸ್ ಅಂತೂ ಇವಾಗ ಇಲ್ಲ ಸರ್, ಹೋಗಿದೆ. ಅದೇ ಸ್ಕೂಲ್ ಫೀಸ್ ಇದ್ದಂದರೆ ರೋಡ್ ಪಾಲೆ ನಾವೇನು. ಈಗ ನೀವು ಜನಗಳಿಗೆ ರೇಟ್ ದರ ಹೆಚ್ಚಳ ಮಾಡಿದ್ರೆ ಆಟೋ ದರ, ಆದರೆ ಅವ್ರಿಗೆ ಕೊಡವಲ್ರಿ ಯಾರು. ಇಲ್ಲಪ್ಪ ನಾವು ಕೊಡೋದೇ 15. ನಾವು ಯಾರಿಗೆ ಹೇಳ್ಕೋಬೇಕು? ಪ್ಯಾಸೆಂಜರ್ ಹತ್ರ ಜಗಳ ಆಡೋಕೆ ಬರಲ್ಲ ಅವ್ರಿಗೆ. ಇಲ್ಲ ನಾವು ಕೊಡೋದೇ 15. ಅವ್ರಿಗೆ ಎಷ್ಟು ರಿಕ್ವೆಸ್ಟ್ ಕಾಲ್ ಬಿದ್ದರೂ ಕೂಡ ಅದೇ ಪರಿಸ್ಥಿತಿ ಆಯ್ತು ಸರ್. ವರ್ಕೌಟ್ ಆಗಲ್ಲ ಅಂದ್ರೂ ಕೂಡ ನೀವು ಆಟೋ ಓಡಿಸ್ತಾ ಇದ್ದೀರಾ, ಯಾಕೆ ಅಂತ? ಮತ್ತು ಮನೆ ಉಪವಾಸ ಬಂದಷ್ಟು ಬರುತ್ತೆ ಅಂತ. 200 ಸಿಗೋ ಜಾಗಲ್ಲಿ ಒಂದು 50-100 ಸಿಗುತ್ತಲ್ಲ ಅಂತ ಆಸೆ ಸರ್, ಅಷ್ಟೇ. ಈಗ ನೀವು ಈಗ ಸಾಕಷ್ಟು ಸಮಸ್ಯೆ ಆಗ್ತಿದೆ, ನಿಮಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ? ಸರ್ ನಮಗೆ ಕೂಡ ಅಷ್ಟೇ ಸರ್. ಮತ್ತು ಇದು ಆಯ್ತಲ್ಲ ಸರ್, ಅವಾಗ ಕಡಿಮೆ ಇತ್ತು ಸರ್, 50-60 ರೂಪಾಯಿ ಇತ್ತು ಸರ್ ಅವಾಗಂದ್ರೆ ಅದು ಪರವಾಗಿಲ್ಲ ಸರ್. ಈಗ ಪ್ಯಾಸೆಂಜರ್ಗೆ ಏನಾದರೂ ಜಾಸ್ತಿ ಕೇಳಿದ್ರೆ ಎದಕ್ಕಪ್ಪ ಅಷ್ಟು ರೇಟ್ ಎದಕ್ಕ? ಇಲ್ಲ ಮೇಡಮ್, ಗ್ಯಾಸ್ ರೇಟ್ ಹಿಂಗೆ ಆಗಿದೆ, ಹಿಂಗಿಲ್ಲ ಅಂದರೆ ಇಲ್ಲಪ್ಪ ಕೊಡೋದೇ ಅಷ್ಟೇ, ನಾವು 10 ರೂಪಾಯಿ ಕೊಡ್ತೀವಿ, ಇಲ್ಲ ಬರಂಗಿದ್ರೆ ಇಲ್ಲಾಂದರೆ ಇಲ್ಲ, ಬೇರೆ ಆಟೋಗೆ ಹೋಗ್ತೀವಿ. ಹಾಂ ಸರ್. ಸರ್ಕಾರಕ್ಕೆ ಏನು ಮನವಿ ಮಾಡ್ತಾರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ? ಸರ್ ಸರ್ಕಾರಕ್ಕೆ ಏನು ಮನವಿ ಏನಿಲ್ಲ ಸರ್, ನಮಗೆ ಅವ್ರ ಕೂಟ ಏನು ಬೇಡ ಸರ್. ಗ್ಯಾಸ್ ರೇಟು ಕಡಿಮೆ ಮಾಡಿಸಿ ಗ್ಯಾಸ್ ಬರೋಷ್ಟು ವ್ಯವಸ್ಥೆ ಮಾಡಿದ್ರೆ ಅಷ್ಟೇ ಸಾಕು ಸರ್. ಇದಿಷ್ಟು ಆಟೋ ಡ್ರೈವರ್ಗಳ ನಿಜಕ್ಕೂ ನೋವಿನ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮಡಿಕೇರಿಯಲ್ಲೂ ಕೂಡ ಮುಂದುವರೆದಿದೆ ಗ್ಯಾಸ್ ಸಮಸ್ಯೆ. ದುಪ್ಪಟ್ಟು ಹಣವನ್ನ ನೀಡಿ ಗ್ಯಾಸ್ ಸಿಲಿಂಡರ್ ಅನ್ನ ಪಡೆದು ನಷ್ಟ ಅನುಭವಿಸುವಂತಹ ಪರಿಸ್ಥಿತಿ ಈಗ ಬಂದಿದೆ. ಒಂದು ಗ್ಯಾಸ್ಗೆ 5 ರಿಂದ 6 ಸಾವಿರ ರೂಪಾಯಿಯನ್ನ ನೀಡೋದಕ್ಕೆ ಆಗ್ತಾ ಇಲ್ಲ. ಇದರಿಂದ ಸೌದೆ ಒಲೆ ಬಳಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಡಿಕೇರಿಯ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಎದುರಾಗಿರುವಂತದ್ದು ಪ್ರಮುಖವಾಗಿ ನೋಡಿ. ಒಂದು ಕಡೆ ಸದ್ಯದ ಮಟ್ಟಿಗೆ ಮಡಿಕೇರಿಯಲ್ಲಿ ಗ್ಯಾಸ್ ಸಮಸ್ಯೆ ಮತ್ತಷ್ಟು ದೊಡ್ಡದಾಗ್ತಾ ಇದೆ. ಹಣ ದುಪ್ಪಟ್ಟು ಕೊಟ್ಟು ಗ್ಯಾಸ್ ಅನ್ನ ಖರೀದಿ ಮಾಡಿ ಅದರಿಂದ ನಷ್ಟ. ಯಾಕಂದ್ರೆ ಒಂದು ಗ್ಯಾಸ್ಗೆ 5 ರಿಂದ 6 ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ. ಗ್ಯಾಸ್ ಬೇಕು ಅಂದ್ರೆ 5 ರಿಂದ 6 ಸಾವಿರ ರೂಪಾಯಿ ಕೊಡಿ ಅಂತ. ಆದ್ರೆ ಇದರಿಂದ ಪರ್ಯಾಯ ವ್ಯವಸ್ಥೆಗೆ ಒಂದು ಕಡೆ ಹೋಟೆಲ್ ಮಾಲೀಕರು ಹೋಗ್ತಿದ್ದಾರೆ. ಸೌದೆ ಒಲೆಯನ್ನ ಖರೀದಿ ಮಾಡುವ ಮುಖಾಂತರವಾಗಿ ಯಾರು 1 ರಿಂದ 6 ಸಾವಿರದವರೆಗೂ ಕೂಡ ಹಣವನ್ನ ಕೊಡ್ತಾರೆ. ಹಾಗಾಗಿ ಸದ್ಯದ ಮಟ್ಟಿಗೆ ಆಗಲ್ಲ ಅಂತ ಸಾಕಷ್ಟು ಜನ ಈಗ ಸೌದೆ ಒಲೆಯ ಮೊರೆ ಹೋಗ್ತಾ ಇರುವಂತದ್ದು. ಒಂದು ಕಡೆ ಹೋಟೆಲ್ ಅನ್ನ ಕೂಡ ನಡೆಸಬೇಕು, ಮತ್ತೊಂದು ಕಡೆ ಗ್ರಾಹಕರನ್ನು ಕೂಡ ಸಮಾಧಾನ ಮಾಡಬೇಕು. ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ.
ಮಡಿಕೇರಿಯಲ್ಲಿ ಗ್ಯಾಸ್ ಸಮಸ್ಯೆ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ದಿನದಿಂದ ದಿನಕ್ಕೆ ಗ್ಯಾಸ್ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಅದರಲ್ಲೂ ಹೋಟೆಲ್ ಮಾಲೀಕರು ಹೆಚ್ಚು ಹಣ ಕೊಟ್ಟು ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡ್ತಿರುವಂಥದ್ದು. ಅದರಿಂದ ಅವರಿಗೆ ಕೂಡ ಲಕ್ಷಾಂತರ ರೂಪಾಯಿ ಲಾಸ್ ಆಗ್ತಿದೆ. ಯಾಕೆಂದರೆ 1 to ಡಬಲ್ ಕೊಡ್ತಾ ಇದ್ದಾರೆ. ಈಗ ಕಮರ್ಷಿಯಲ್ ಸಿಲಿಂಡರ್ 1900 ಇತ್ತು, 2000 ಬಂತು. ಈಗ ಅವರು 4000, 5000, 6000 ಖರೀದಿ ಮಾಡ್ತಿರುವಂಥದ್ದು. ಈಗ ನಾವು ಮಡಿಕೇರಿಯ ಗುರುದೇವ್ ಅಂತ ಒಂದು ಹೋಟೆಲ್ ಇದೆ, ಇಲ್ಲಿದ್ದೀವಿ. ಇಲ್ಲಿ ಮೆನುಗಳೆಲ್ಲ ಕಡಿತ ಆಗಿದೆ, ಊಟ ಮಾತ್ರ ಕೊಡ್ತಾ ಇದ್ದಾರೆ. ಮಾಮೂಲಿ ದೋಸೆ ಬೇರೆ ಬೇರೆ ಐಟಮ್ಗಳೆಲ್ಲ ಇರ್ತಿತ್ತು, ಯಾವುದೂ ಇಲ್ಲ, ಈಗ ಎಲ್ಲ ಕಡಿತ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮಾಲೀಕರು. ಮತ್ತು ಈಗಾಗಲೇ ಅವರು ಗ್ಯಾಸ್ ಕೊರತೆಯಿಂದಾಗಿ ಸೌದೆ ಒಲೆ ಅಥವಾ ಮುಖ ಮಾಡ್ತಿದ್ದಾರೆ. ಯಾಕಂದರೆ ಈಗ ಇನ್ನೂ ರೆಡಿ ಆಗಿಲ್ಲ ಅವ್ರದ್ದು. ಕೆಲವೇ ದಿನಗಳಲ್ಲಿ ಗ್ಯಾಸ್ ಇದೇ ರೀತಿ ಸಮಸ್ಯೆ ಆದರೆ ಸೌದೆ ಒಲೆ ಬಳಕೆ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ಅವರು ಇಲ್ಲಿ ಅಡುಗೆ ಮಾಡ್ತಿದ್ದಾರೆ ಯಾವ ರೀತಿ ಅಂತ ಹೇಳಿ ನಿಮಗೆ ತೋರಿಸ್ತೀವಿ ನೋಡಿ. ಈಗ ಸದ್ಯಕ್ಕೆ ಸಿಗುವಂಥ ಅಲ್ಲಿ ಗ್ಯಾಸ್ ಒಂದೊಂದು ಎಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಿದ್ರೆ ಅದಕ್ಕೆ ದುಡ್ಡು ಕೊಟ್ಟು ಖರೀದಿ ಮಾಡ್ತಿರುವಂಥದ್ದು. ಅದರಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈ ರೀತಿ. ಆದರೆ ಈ ಊಟಕ್ಕೆ ಏನು ಬೇಕು ಅಷ್ಟನ್ನು ಮಾತ್ರ ಮಾಡ್ತಿದ್ರೆ. ಎಕ್ಸ್ಟ್ರಾ ಈ ದೋಸೆ ಸೇರಿದಂತೆ ಈ ಥರ ಯಾವುದೇ ಮೆನುಗಳು ಈಗ ಸದ್ಯಕ್ಕೆ ಇಲ್ಲ. ಸುಮಾರು ದಿನಗಳಾಗಿದೆ ಎಲ್ಲ ಕಡಿತ ಆಗಿ ಅಂತ ಅವ್ರು ಹೇಳ್ತಿದ್ದಾರೆ. ಮತ್ತು ಇದೊಂದು ಒಲೆ ತೋರಿಸ್ತೀವಿ. ಈಗ ಸೌದೆ ಒಲೆ ಒಂದು ತಂದು ಇಲ್ಲಿ ಇಟ್ಟಿದ್ದಾರೆ. 25,700 ರೂಪಾಯಿ ಎಷ್ಟು ಕೊಟ್ಟಿದ್ದಾರೆ ಅಂತ. ಈ ಕೊಯಮತ್ತೂರಿಂದ ತಂದಿದ್ದಾರೆ ಈ ಸೌದೆ ಒಲೆ. ಅಷ್ಟೊಂದು ದುಡ್ಡು ಕೊಟ್ಟು ತಂದಿದ್ದಾರೆ. ಯಾಕೆಂದರೆ ಈಗ ಗ್ಯಾಸ್ ಮತ್ತೆ ಸಿಗೋದಿಲ್ಲ ಅಂತಂದರೆ ಈ ಸೌದೆ ಒಲೆ ಬಳಕೆ ಮಾಡಲಿಕ್ಕೆ ಅವರು ತೀರ್ಮಾನವನ್ನು ಮಾಡಿದ್ದಾರೆ. ಸೌದೆ ತಂದು ಆ ಒಲೆಯನ್ನು ಇನ್ನು ಬಳಕೆ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತು ಈಗ ಎಷ್ಟು ಲಾಸ್ ಆಗ್ತಿದೆ, ಎಷ್ಟು ಕೊಟ್ಟು ಹಣ ಕೊಟ್ಟು ಅವರು ಸಿಲಿಂಡರ್ ಖರೀದಿ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಇಲ್ಲಿ ಹೋಟೆಲ್ ಮಾಲೀಕರಾದ ಶ್ರೀಧರ್ ಅವರು ಇಲ್ಲಿ ಇದ್ದಾರೆ. ಸರ್, ಈಗ ನೀವು ಎಷ್ಟು ಸಮಯ ಆಯಿತು ಗ್ಯಾಸ್ ಸಮಸ್ಯೆ ಆಗಿ ನಿಮಗೆ? ಹತ್ರ 1 ತಿಂಗಳೇ ಆಯಿತು. ಗ್ಯಾಸ್ ತುಂಬ ಸಮಸ್ಯೆ. ಈಗ 1-2 ಈಗ ಸಿಗ್ತಾ ಇದೆ. ಈಗ ಇನ್ನು ಮುಂದೆ ನೋಡಬೇಕು. ಈಗ ನಾವು ಗ್ಯಾಸ್ ಇಲ್ಲ ಅಂತೇಳಿ ಒಂದು ಸೌದೆ ಒಳ್ಳೆ ಎಲ್ಲ ರೆಡಿ ಮಾಡಿಕೊಂಡು ವ್ಯವಸ್ಥೆ ಮಾಡ್ಕೊಳ್ಳೋಂಥ ಯೋಚನೆಯಲ್ಲಿ ಇದ್ದೇವೆ. ಈಗ ಸೌದೆ ಒಲೆ ಎಲ್ಲಿಂದ ತಂದ್ರಿ, ಎಷ್ಟು ದುಡ್ಡು ಕೊಟ್ರಿ, ಹೇಗೆ ಸರ್? ಅದು ಕೊಯಮತ್ತೂರಿಗೆ ಹೋಗಿ ತಂದಿದ್ದು. ಅದು ತುಂಬ ಕಾಸ್ಟ್ಲಿ. ಈಗ ಈ ಗ್ಯಾಸ್ ಸಿಕ್ಕೋ ಮೊದಲು 10-12 ಸಾವಿರ ರೂಪಾಯಿಗೆ ಸಿಗ್ತಿತ್ತು. ಈಗ ಅದು 25, 28, 30 ಸಾವಿರ ಬಾಯಿಗೆ ಬಂದ ರೇಟ್. ಬೇಕಾದ್ರೆ ತೊಗೊಂಡೋಗಿ ಇಲ್ಲಾರೆ 2 ತಿಂಗಳು ಕಳೆದು ಬನ್ನಿ ಅಂತಾರೆ. ಒಂದು ತಂದಿದ್ದೇನೆ ಆಲ್ರೆಡಿ. ಈಗ ಇನ್ನು ಅದನ್ನೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಇದ್ದೇನೆ. ಈಗ ಗ್ಯಾಸ್ ಮೊದಲು ಸಿಗ್ತಿದ್ದ ರೇಟ್ ಎಷ್ಟು, ಇವಾಗ ಎಷ್ಟು ಕೊಡ್ತಾ ಇದ್ದೀರಿ ಗ್ಯಾಸ್ ಸಿಲಿಂಡರ್ಗೆ ಒಂದಕ್ಕೆ ನೀವು? ಮೊದಲಾದರೆ ನಮಗೆ ಕಾಮರ್ಷಿಯಲ್ 1800-1900 ಇತ್ತು. ಈಗ ಅದೇ ಗೌರ್ಮೆಂಟ್ ಗ್ಯಾಸ್ 2200-300 ಆಗಿದೆ. ಅದೇ ನಾವು ಲೋಕಲ್ ಗ್ಯಾಸಿಗೆ ಹೋದರೆ 1 to ತ್ರಿಬಲ್ ರೇಟ್ ಆಗಿದೆ. ಅದು 4000ರಿಂದ 6000ದವರೆಗಿದೆ. ಬೇರೆ ಬೇರೆ ಕಂಪ್ನಿದು ಬೇರೆ ಬೇರೆ ರೇಟ್. ಅದು ನಮಗೆ ಯಾವ್ದು ಸಿಗ್ತದೆ ಅದನ್ನು ಕ್ಯೂ ನಿಂತು ತರಬೇಕು. ತಂದು ಅದು ತುಂಬ ಕಾಸ್ಟ್ಲಿ ಆಗುತ್ತೆ. ಅದು ತುಂಬ ಕಷ್ಟ ನಮಗೆ ಹೋಟ್ಲವ್ರಿಗೆಲ್ಲ ತುಂಬ ಲಾಸ್ ಅದು ತಂದು ನಾವು ಮಾಡಿದರೆ. ಸದ್ಯಕ್ಕೆ ಈಗ ಇರುವಂಥ ಗ್ಯಾಸಲ್ಲಿ ಬಳಕೆ ಮಾಡ್ತಿದ್ರೆ ಮೆನು ಕಡಿತ ಆಗಿದೆ. ಕೆಲವೇ ದಿನಗಳಲ್ಲಿ ಸೌದೆ ಒಲೆಯತ್ತ ಮುಖ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಯಾಕಂದರೆ ಇದೇ ರೀತಿ ಗ್ಯಾಸ್ ಸಮಸ್ಯೆ ಮುಂದುವರೆದ್ರೆ ಸೌದೆ 300 ಆಗಿದೆ. ಅದೇ ನಾವು ಲೋಕಲ್ ಗ್ಯಾಸಿಗೆ ಹೋದರೆ 1 to ತ್ರಿಬಲ್ ರೇಟ್ ಆಗಿದೆ. ಅದು 4000ರಿಂದ 6000ದವರೆಗಿದೆ. ಬೇರೆ ಬೇರೆ ಕಂಪ್ನಿದು ಬೇರೆ ಬೇರೆ ರೇಟ್. ಅದು ನಮಗೆ ಯಾವ್ದು ಸಿಗ್ತದೆ ಅದನ್ನು ಕ್ಯೂ ನಿಂತು ತರಬೇಕು. ತಂದು ಅದು ತುಂಬ ಕಾಸ್ಟ್ಲಿ ಆಗುತ್ತೆ. ಅದು ತುಂಬ ಕಷ್ಟ ನಮಗೆ ಹೋಟ್ಲವ್ರಿಗೆಲ್ಲ ತುಂಬ ಲಾಸ್ ಅದು ತಂದು ನಾವು ಮಾಡಿದರೆ. ಸದ್ಯಕ್ಕೆ ಈಗ ಇರುವಂಥ ಗ್ಯಾಸಲ್ಲಿ ಬಳಕೆ ಮಾಡ್ತಿದ್ರೆ ಮೆನು ಕಡಿತ ಆಗಿದೆ. ಕೆಲವೇ ದಿನಗಳಲ್ಲಿ ಸೌದೆ ಒಲೆಯತ್ತ ಮುಖ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಯಾಕಂದರೆ ಇದೇ ರೀತಿ ಗ್ಯಾಸ್ ಸಮಸ್ಯೆ ಮುಂದುವರೆದ್ರೆ ಸೌದೆ